ಕರ್ನಾಟಕವನ್ನ ತಾಯಿ ಭುವನೇಶ್ವರಿ ಅಂತ ಕರಿತು. ಯಾಕೆ ಭಾರತ ಮಾತೆ ಅಂತ ಕೇಳಿತು ಅಂದ್ರ ಜಾತಿ ಮತ ಪಂಥ ಸಣ್ಣವರು ದೊಡ್ಡವ್ರು ಅನ್ನಲಾರ್ದ, ಆ ಕುಲ ಈ ಕುಲ ಅನ್ನಲಾರ್ದ, ಯಾವ ಲೀಡರ್ಗಳನ್ನು ನೋಡ್ಲಾರ್ದ ಎಲ್ಲರನ್ನು ಒಡಲೊಳಗಿಟ್ಟು ಕಾಪಾಡುವಂತ ಏಕೈಕ ಮಾತೆ ಯಾರು ಅಂತ ಕೇಳಿದ್ರೆ ಅದು ಭಾರತ ಮಾತೆ. ಅದೇ ಜಗನ್ಮಾತೆ ದುರ್ಗಾದೇವಿ. ಭಾರತ ಮಾತೆಯ ವಾಹನ ಯಾವುದು ಅಂತ ಕೇಳಿದ್ರೆ ಸಿಂಹ ಅಂತ ಐತಿ. ನೋಡ್ರಿ, ಭಾರತ ಮಾತೆ ಮುಂದೆ ನಿಂತಿರ್ತಕ್ಕಂಥದ ವಾಹನ ಯಾವುದಂದ್ರೆ ಸಿಂಹ. ಅದಕ್ಕಾಗಿ ಮುಕ್ಕೋಟಿ ದೇವತೆಗಳು, ಸಾಧು ಸತ್ಪುರುಷರು, ಸೂಫಿ ಸಂತರು, ಹಲವಾರು ಜನರು, ಮಹಾತ್ಮರು, ಶಿವಯೋಗಿಗಳು ದುರ್ಗಾದೇವಿಯನ್ನು ನವರಾತ್ರಿ ಒಳಗೆ ಆರಾಧನೆ ಮಾಡಿದ್ರು. ಒಟ್ಟಿನೊಳಗೆ ಈ ದೇವಿಯನ್ನ ಆರಾಧನೆ ಮಾಡಿದ್ರೆ ಬಹಳ ಅದ್ಭುತವಾಗಿರ್ತಕ್ಕಂಥ ದೇವಿ ಚರಿತ್ರೆ. ಇವತ್ತ ಬಹಳ ಅದ್ಭುತವಾಗಿರ್ತಕ್ಕಂಥ ಕಮಿಟಿಯವ್ರ ಪ್ರತಿಯೊಂದು ಸಮಾಜದೊಳಗಿರ್ತಕ್ಕಂಥ ಸಾಧಕರನ್ನ, ಕಲಾವಿದರನ್ನ ಗೌರವಿಸುವಂತದನ್ನ ಬೆಳಕಿಗೆ ತರುವಂತ ಏಕೈಕ ಕೆಲಸ ಮೂಡಲಿಗೆ ಒಳಗೆ ಯಾರ್ಯಾರ ಮಾಡಾಕತ್ತಿದ್ರ ಅದು ನವರಾತ್ರಿ ಉತ್ಸವ ಕಮಿಟಿಯವರ ಬಂಧುಗಳೇ. ಅಂತ ಕಮಿಟಿಗೆ ಆ ತಾಯಿ ದುರ್ಗಾದೇವಿ ಸಕಲ ಇಷ್ಟಾರ್ಥಗಳನ್ನು ಕೊಟ್ಟು ಕಾಪಾಡಬೇಕು, ಆರೋಗ್ಯ ಭಾಗ್ಯವನ್ನು ಕೊಡಬೇಕು. ಆರೋಗ್ಯ ಚಲೋ ಇದ್ರನ ಎಲ್ಲ ಹೆಂಗಿರ್ಬೇಕಂತ ಮನುಷ್ಯನೊಳಗ ಶರೀರ ಒಳಗ ರಕ್ತ ಇರ್ಬೇಕಂತ, ಮೈಯಾಗ ರಕ್ತ ಇರ್ಬೇಕಂತ, ಕೈಯಾಗ ರಕ್ತ ಇರ್ಬೇಕಂತ. ಮೈಯಾಗ ರಕ್ತ ಇರ್ಲಿಲ್ಲಪ್ಪ ಅಂತಂದ್ರ ಅವಾಗ ರೋಗ ಇರ್ತೈತಂತ, ಕೈಯಾಗ ರಕ್ತ ಇರ್ಲಿಲ್ಲ ಅಂದ್ರೆ ಸಂಸಾರ ನಡೀತಿಲ್ಲ. ಮೈಯಾಗ ರಕ್ತ ಇರಬೇಕು, ಕೈಯಾಗ ರಕ್ತ ಇರಬೇಕು, ಸಂಸಾರ ನಡಿತೈತಿ, ಅವ ಆರೋಗ್ಯವಾಗಿ ಇರ್ತಾನ. ಒಂದು ಊರಿನೊಳಗ